ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನದಿಂದ ಅಪಮಾನಿಸಲಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗಲೆದದ್ದಾಯಿತು. ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆ 2 ದಿನಗಳಾದರೂ ಸುಖವಾಗಿ ನೋಡವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಿಧಾತ, ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಕಣ್ಣೀರ ಕರೆಯುತ್ತೆ ಕಾಂತೆ ಅವತಾರನಂದು ಕಣ್ಣೀರ ಕರೆಯುತ್ತೆ ಕಾಂತೆ ಪಾಂಡವರ ಪಟ್ಟ ಮರೆಸಿ ಈ ಶ್ರೀಮನ್ಮನೋನ್ಮಣಿ ವಾಸುದೇವನ ಆಸರೆಯು ನಮಗಿರಲು ವಸುದೇವನ ನಮಗಿರಲು ಒಂದು ಯಾವುದೇ ಕೊರತೆ ಪರಮ ವಿಕ್ರಮದಿ ಪರಿಹರಿಸಲಿದ್ದಳೆ ಈ ಪ್ರಚಂಡ ಭೀಮ. ಅಂಚನೆ ಏಕೆ ಚಿಂತಿತೆ ದ್ರುಪದ ನಂದಿನಿ ದ್ರುಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸಂಗೊಳ್ಳಿ ಪ್ರಿಯ ಏಕೆ ಚಿಂತಿತೆ ದ್ರುಪದ ನಂದಿನಿ ದುರುದುರುಳ ಕುರುಪತೆಯ ದಡಮರುದು ಮುರದರುವೆ ಪಾಂಚಾಲಿ ದುರುದುರು ಕುರುಪತೆಯ ದಡಮರುದು ಮುರದರು ದುರ್ಪದಾಂಗರವರ ಸರಸರೇ ಅವರನ್ನು ಒದಿಸದ ಬೇಡ ಕಡೆಯಲ್ಲಿ ಗಟ್ಟಿ ಹೊಡೆಗೊಟ್ಟಿ ನಾಟ್ಯನೆಲ್ಲವೇ ಗಟ್ಟಿ ಹೊಡೆಗೊಟ್ಟಿ ನಾಟ್ಯನೆಲ್ಲವೇ ಏಕೆ ಚಿಂತಿತೆ ದ್ರುಪದ ನಂದನೆ ಏಕೆ ಚಿಂತಿತೆ ದ್ರುಪದ ನಂದನೆ ಭಯವ ಬಿಡು ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿತೆ ದ್ರುಪದ ನಂದಿನಿ ಆಚಾರಿ ವಿಪಿನವಾದ ಭವನೆಯ ಬರೆಯುವನೇ ತರುಣಿಯೇ ವಿಪಿನವಾದ ಭವನೆಯ ಬರೆಯುವನೇ ತರುಣಿಯೇ ಕಪಟತನದ ವಂಚಕರ ದುರಾನ ಸೇರುವೆ ಆಚಾರಿ ಕಪಟತನದ ವಂಚಕರ ದುರಾನ ಸೇರು ದೊಡ್ಡಿ ಕೊಡಿ ನಾಟ್ಯವಿಲ್ಲವೇ ದಾಟಿ ಪುಡೆ ಗೋಟಿ ನಾಟ್ಯವಿಲ್ಲವೇ ಏಕೆ ಚಿಂತಿತೆ
ಅಂದು ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತೇನೆ. ಪಾಂಚಾಲಿಯ ಅಳಿವಿಗೆ ಒಂದಲ್ಲ 10 ಕಾರಣವಿದೆ. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿ ದುರ್ವಾಕ್ಯಗಳನ್ನು ಆಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವುದು. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಪರಮೇಶ್ವರ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆ ಹಕ್ಕು ನಮ್ಮ ಸಮಾಜದ ನಿಯಮ. ಅದು ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಪತಿಯನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದಿರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಆದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಡುವುದಿಲ್ಲ. ಪ್ರಿಯತಮೆ ದೇವಿ, ಅಣ್ಣನ ಅಪರಾಧವನ್ನು ಮನ್ನಿಸು ಎಂದು ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಗೆವಾಯಿತು. ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ಅದನ್ನು ನನಗೆ ತಿಳಿಸಬಾರದೆ? ತಿಳಿಸುವೆನು. ಅದರಿಂದ ಆಗುವ ಫಲವೇ? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಎಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಹಾಗಾದರೆ ತಿಳಿಸುವೆನು. ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು. ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿದರು. ಇನ್ನೇನು ಇಷ್ಟರಲ್ಲೇ ಸಂಧಿಯಾಗುವುದು. ಆದರೆ ಈ ನಿನ್ನ ಬೆಚ್ಚದ ಮುಡಿಯನ್ನು ಕಟ್ಟಿವನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನನೊಡನೆ ಪುನಃ ಸಂಧಿಗಾಗಿ ಪ್ರಯತ್ನ. ಪುನಃ ಸಂಧಿಗಾಗಿ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹ ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರೋರು? ಶ್ರೀಕೃಷ್ಣನು. ಗೋಪಿಕಾಂಗನ ವಿಲಾಸ ವಿಭ್ರಮದಲ್ಲಿ ಮಗ್ನನಾಗಿದ್ದರೆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ. ಅದರಲ್ಲಿ ಪಾಂಚಾಲಿ, ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಬಾಪು ಪಾಂಚಾಲಿ, ಜಾಣೆ ಮುದ್ದಾಡುವೆನೋ ಮಾರೆ, ಜಾಣೆ ಮುದ್ದಾಡುವೆನೋ ಮಾರೆ, ಈ ಭೀಮನ ಪಟ್ಟದ ರಾಣಿಯು ನೀನೆ, ಭೀಮನ ಪಟ್ಟದ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನೋ ಮಾರೆ. ಪ್ರಾಣೇಶ್ವರ, ಸದ್ಗುಣೆ ಧ್ರುಪದ ನಂದಿನಿ ಭುಗುಡ ವೇದಗೆ ಸುಮಶಯನರಗಿಣೆ ಪರಮ ಸದ್ಗುಣೆ ಧ್ರುಪದ ನಂದಿನಿ ಸುಗುಣ ವೇದಗೆ ಸುಮಶಯನರಗಿಣೆ ನಿನ್ನಯ ವೇಳೆಯ ತೀರಿಸುವೆನು ನಾ, ನಿನ್ನಯ ವೇಳೆಯ ತೀರಿಸುವೆನು ನಾ, ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಬಾ, ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಬಾ, ಜಾಣಿ ಮುದ್ದಾಡುವೆನು ಬಾರೆ, ಈ ಭೀಮನ ಪಟ್ಟದ ರಾಣಿಯು ನೀನೆ, ಭೀಮನ ಪಟ್ಟದ ರಾಣಿಯು ನೀನೆ, ಜಾಣಿ ಬಾರೆ. ಕುಲದ ಮರ ಪಿಡಿಯುತ್ತ ರಣದೋ
ದೇವಿ ಗುರುಕುಲದ ಮರ ಪಿಡಿಯುತ್ತರ ಕುರುವಂಶವನೇ ನಾಶವಗೈದೆ. ಗುರುಕುಲದ ಮರ ಪಿಡಿಯುತ್ತರ ಕುರುವಂಶವನೇ ನಾಶವಗೈದೆ. ಶಾಸನ ನೋಡಲನು ಬಯಲು ದೇವಿ ಗುರುಳ ದುಶಾಸನ ನೋಡಲನು ಬಯಲು ಬಿಚ್ಚಿದ ಮುಡಿಯನು ಕಟ್ಟಿಸುವೆನು ಜಾಣೆ ಮುದ್ದಾಡುವೆನು ಮಾರೆ ಈ ಭೀಮನ ಪಟ್ಟದ ರಾಣಿಯು ನೀನೆ. ಭೀಮನ ಪಟ್ಟದ ರಾಣಿಯು ನೀನೆ ಜಾಣೆ ಮುದು ಜಾಣೆ ಪ್ರಿಯ ಜಾಣೆ ಮುದ್ದಾಡುವೆನು ಮಾರೆ. ಬಾಬು ಪಾಂಚಾಲಿ ಬಾಬು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ ಭೀಮಾ ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ರಮತೆಯ ಮನಕ್ಕೆ ವೀರವಿರಾಮ. ದೇವಿ ರಮತೆಯ ಮನಕ್ಕೆ ವೀರವಿರಾಮ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಮನಮುದೆ ಸೌಭಾಗ್ಯದ ಆಶೆ ವಿಲಾಸ. ಮನಮುದೆ ಸೌಭಾಗ್ಯದ ಆಶೆ ವಿಲಾಸ, ಗೌರವ ಶಿರವ ಹರೆಯಳು ನೀನು. ಗೌರವ ಶಿರವ ಹರೆಯಳು ನೀನು. ಚೆಲ್ಲುತ್ತ ಸೇರುವೆ ಆಗ ಚೆಲ್ಲುತ್ತ ಸೇರುವೆ. ಇನ್ನು ಸಮಯವಿದೆ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ರಮತೆಯ ಮನಗೆ ವೀರವಿರಾಮ. ಪ್ರಾಣೇಶ್ವರ, ರಮತೆಯ ಮನಗೆ ವೀರವಿರಾಮ, ಸಮಯವಿದೆ. ಪ್ರಾಣೇಶ್ವರ ದೇವಿ, ಆ ಸಮಯ ಯಾವಾಗ ದೇವಿ? ಆಹಾ, ನೀವು ಕೌರವರ ಶಿರವನ್ನು ಭೂಮಿಗೆ ಉರುಳಿಸಿದಾಗ. ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ? ಈ ಹಿಂದೆ ಒಂದು ದಿನ ನೀವು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಗುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಇನ್ನು ಏನೇನೋ ಸಂಬೋಧಿಸಿದಿರಿ. ಪುನಃ ನನ್ನ ಬಾಯಿಂದ ಸಂಧಿಯ ವಾಕ್ಯವನ್ನು ಕೇಳಲು ಅಪೇಕ್ಷಿಸಿರುವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮ. ಆಹಾ, ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೇನಾಯ್ತೋ, ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ಆದುರಿಯಿಂದಲೇ ಬಯಸುತ್ತೇನೆ. ಧರ್ಮಪರಾಯಣನಾದ ಯುಧಿಷ್ಠರನು
ಆ ದುರ್ಯೋಧನ ಅನಂತ ಅಪರಾಧವನ್ನು ಮನ್ನಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ. ಭೀಮಸೇನನು ಸಂಧಿಯ ವಿಚಾರವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಮುಖ್ಯ ಕಾರಣವೇ ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯಳೇ ಮೂಲ ಕಾರಣವೇ. ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ತಮ್ಮನ ಕೋಪವನ್ನು ಶಮನ ಮಾಡುವುದು ನನಗೆ ಸಾಧ್ಯವಾದ ಕೆಲಸವು. ಸಹೋದರ ಭೀಮಸೇನ, ಬಿಡು ಕೋಪವ ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ ದುಡುಕಿ ಸಮರ ಬಯಸುವುದನುಚಿತ. ದುಡುಕಿ ಸಮರ ಬಯಸುವುದನುಚಿತ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ತಿರುಮುಡಿ ಶಾಪವು ಕುರು ಸಂಜಾತರ ಅರಳಿಸದಿರುವುದೇ. ಮಡದಿ ಪಾಂಚಾಲಿಯ ತಿರುಮುಡಿ ಶಾಪವು ಕುರು ಸಂಜಾತರ ಅರಳಿಸದಿರುವುದೇ. ತಳಿದವರು ಇಲ್ಲಿ ಬಾಳಿಯರು ಎಂಬ ತಳಿದವರು ಇಲ್ಲಿ ಬಾಳಿಯರು ಎಂಬ ಹಿರಿಯರ ವಾಣಿಯ ಮೀರುವುದನು ಚಿರ. ಹಿರಿಯರ ವಾಣಿಯ ಮೀರುವುದನು ಚಿರ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ ದುಡುಕಿ ಸಮರ ಬಯಸುವುದನುಚಿತ. ದುಡುಕಿ ಸಮರ ಬಯಸುವುದನುಚಿತ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಭೀಮಸೇನ, ನನ್ನಲ್ಲಿ ಕೋಪವೇ ಸಹೋದರ? ಅಗ್ರಜ, ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅಗ್ರಜನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದು ಬಯಸಿರುವೆನು. ಅದು ನಿಮ್ಮಿಬ್ಬರ ಸಹಿತದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ದೊರೆಯಬಹುದು. ಅದನ್ನು ಅರ್ಜುನನು ಸಮ್ಮತಿಸಬಹುದು, ನಕುಲ ಸಹದೇವರು ಅನುಮೋದಿಸಬಹುದು. ಆದರೆ ಈ ಕಳಂಕ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುತ್ತೇನೆ. ಕಂಡವರ ಮನೆಯಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರನನ್ನಾಗಿ ಪಡೆದಿಲ್ಲ. ಈ ಅಪಮಾನವು ನಿಮಗೆ ಸಾಧ್ಯವಾಗಬಹುದು. ಆದರೆ ನಾನೊಂದು ಗಳಿಗೆ ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಪಾರ್ಥನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ಕಥಾ ಜಗದ ಮಹಾಯುಧ, ಈ ಕಥಾ ಅಂಗದ ಈ ಕಥಾ ಜಗದ ಮಹಾಯುಧ, ಈ ಕಥಾ ದುರ್ಯೋಧನ
ಗಧ ಜಗದ ಮಹಾಯುಧ ಈ ಗಧ ಜಗದ ಮಹಾಯುಧ ಈ ಗಧ ಜಗದ ಮಹಾಯುಧ ಈ ಗಧ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಈ ಕುರುಕುಲವನ್ನೇ ನಾಶ ಮಾಡುವವು. ನಿಲ್ಲು ಪ್ರಿಯ ಸಹೋದರ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಕುವುದು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುತ್ತಿಲ್ಲವೇ? ಕೋಪ ಮಾಡಬೇಡವಣ್ಣ. ಅಗ್ರಜನು ನಮ್ಮೆಲ್ಲರಿಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಆರಂಭಿಸುವುದು ಅನುಚಿತ. ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುವ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅಜ್ಞಾನಕ್ಕಾಗಿ ನಾವು ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೊಂದು ರಾಜೇಂದ್ರ, ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗೆಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅಪಮಾನ ಕೀಡು ಮಾಡುವರೆಂಬುದೇ ನನ್ನ ಚಿಂತೆಯಾಗಿದೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನೂ ನಡುವೆನು. ಈ ಸಂಧಿಯ ಫಲಾಫಲಗಳಿಂದ ನನಗಾಗ ಪ್ರಯೋಜನ ಇಲ್ಲ. ಸಂಧಿಯ ಪ್ರಸ್ತಾವನೆ ನೀವು ತೊಡಗಿರಿ. ನನ್ನ ಪ್ರತಿಜ್ಞೆಯಂತೆ ನಾನು ಮಾಡುವೆನು. ಸ್ವಲ್ಪ ನಿಲ್ಲಿ. ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವ ಆತನಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಮ್ಮಿಷ್ಟದಂತೆ ಮಾಡಿ. ಅಣ್ಣ, ಅಣ್ಣ ನನಗೆ ನಮಸ್ಕರಿಸುವೆ. ತಂಗಿ, ನಿನಗೆ ಮಂಗಳವಾಗಲಿ. ಪರಮಾತ್ಮ ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುನಂದನರೇ, ನಿಮಗೂ ಮಂಗಳವಾಗಲಿ. ವಾಸುದೇವ, ಭೀಮಸೇನ, ಈ ಪ್ರಚಂಡ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ನಿನಗೂ ಮಂಗಳವಾಗಲಿ. ಪರಮಾತ್ಮ, ಲಕ್ಷ್ಮೀಪತಿ ನೀನಲ್ಲದೆ ನಮಗಾರು ಗತಿ, ಆರುಗತಿ ಪುಣ್ಯಾರುಗತಿ, ಯಾರುಗತಿ ನಮಗಾರುಗತಿ. ಲಕ್ಷ್ಮೀಪತಿ ನೀನಲ್ಲದೆ ನಮಗಾರುಗತಿ. ಮುರಿದ ತಂದೆಯ ವೀಣೆಯೋ, ಒಡೆದ ಕೊಳಲಿನ ಶ್ರುತಿಯೋ, ಮುರಿದ ತಂದೆಯ ವೀಣೆಯೋ, ಒಡೆದ ಕೊಳಲಿನ ಶ್ರುತಿಯೋ, ಮುರಿದ ವೀಣೆ ಒಡೆದ ಕೊಳಲು ನಾದವಂಬುದೇ, ನಾದವಂಬುದೇ. ಪರಮಾತ್ಮ, ಮುರಿದ ವೀಣೆ ಒಡೆದ ಕೊಳಲು ನಾದವಂಬುದೇ, ನಾದವಂಬುದೇ. ಅಂತೆಯೇ ಈ ಮಾನವರಾಗತಿ, ಅದರಂತೆಯೇ ಈ ಮಾನವರಾಗತಿ. ನೀನಲ್ಲದೆ ನಮಗ
ಹೋದ ಕಾರ್ಯವೇನಾಯಿತು? ಓದವರ ಯಾರು? ಕೃಷ್ಣನಲ್ಲವೇ? ಅಂದರೆ ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ಸಮರ್ಪಕವಾಗಿ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಅವರಿಚ್ಛೆಯಂತೆ ಅವರು ಮಾಡಲಿ, ನನ್ನ ಪ್ರತಿಜ್ಞೆಯಂತೆ ನಾನು ನಡೆಯುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿಯುವುದು. ಪರಮಾತ್ಮ, ಸಂಧಿಯ ವಿಚಾರವು ನಡೆಯುತ್ತಷ್ಟೇ. ಓಹೋ, ನಡೆಯಿತು. ಎಲ್ಲವೂ ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳಿಂದ ನನಗಾಗುವ ಯಾವ ಸಂಬಂಧವೂ ಇಲ್ಲ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಂದು ಅಜ್ಞಾತವಾಸದಲ್ಲಿ ಅರ್ಜುನನಿಗೆ ಬಳೆ ತೊಡಿಸಿದೆ. ಇನ್ನು ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಯಾವ್ದಾಗಿರಿ ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಈ ಸ್ವಾಭಿಮಾನ ಶೂನ್ಯದ ಸಂಧಾನದೊಡನೆ ನನಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆ ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು ಅಲ್ಲವೇ ಕೃಷ್ಣ? ಅದನ್ನು ಸಾಧಿಸಿಯೇ ಬಿಟ್ಟೆ. ಸಹೋದರರೇ, ನಾನಿನ್ನು ಹೊರಡೇನು. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಆಜ್ಞಾಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿಯೇ ತೀರುವನು. ಭೀಮ, ಸ್ವಲ್ಪ ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧ್ಯಾ ಪ್ರಸ್ತಾಪವು ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನನ ಸಂದೇಶ? ಆ ದುರ್ಯೋಧನನ ಸಂದೇಶ ಹಾಗಾದರೆ ಅದು ಸಂಧಿ ಅಲ್ಲ. ಕೃಷ್ಣ, ಹೇಳು ಕೃಷ್ಣ, ಅದು ಏನು ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದೇ ಇಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು, ಈ ನಿನ್ನ ಗದೆಯನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಎಲ್ಲಿ ಈ ಗದೆಯನ್ನು ಸರಿಸಿ ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದೋ ಕೃಷ್ಣ, ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವೆನು. ಈಗಲಾದ್ರೂ ಏನು ಸಂದೇಶ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಕ್ಷಣಕಾಲ ಮಾತ್ರ. ಹಾಗಾದರೆ ಈಗ ನೀನು ನನ್ನ ಬಂದಿ. ಓ, ಅದು ಆಗಲಿ. ಯಾಜ್ಞಸೇನೆ, ಅಣ್ಣ, ಸಮೀಪಕ್ಕೆ ಬರುವೆಯಾ? ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಆಗುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಪರಮಾತ್ಮ ಹೇಳಿದ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಹಿಂದೆ ದುರ್ಯೋಧನನ ಆಸ್ಥಾನದಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದರು? ಏನು ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಕಟ್ಟಲೆ ಬಂಧಿಸಲತ್ತಿಸಡೆ ಯಾರು ಹಾಜರಾತ್ಮರು?
ಇನ್ನಾರು ದುರಹಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಭಿಮಾನಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಎಸಗಿದನು. ಇಂತಹ ಕಾರ್ಯ ಅವರಿಗಲ್ಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ಹಗ್ಗದಿಂದ ಬಂಧಿಸಲೆತ್ತಿಸಿದ್ರೆ ಆ ದುರಾತ್ಮರು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮಗಳ ಉತ್ತರ? ಇಷ್ಟು ಮಾತ್ರವಲ್ಲ ಭೀಮಸೇನ, ನಿಮ್ಮ ಸಂಧಾನಕ್ಕೆ ಅವರು ಕೊಟ್ಟ ಉತ್ತರವನ್ನು ಕೇಳಿರಿ. ಅವರು 5 ಮಾರು ಭೂಮಿಯನ್ನು ಕೊಡಲು ಇಚ್ಛಿಸಲಿಲ್ಲ. ನಿಮಗೆ ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಲನದಲ್ಲಿ ಎಂದು ತಿಳಿಸಿಯೇ ಬಿಟ್ಟನು. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಎಂದು ಯುದ್ಧವನ್ನು ಬಯಸಿದವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಏನೋ ಬಿಡಿಸುವುದಿಲ್ಲವೇ? ಧನಂಜಯ, ವಾಸುದೇವ, ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವನು. ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನಾನು ಬಿಡಿಸಲೇ? ಯಾರೂ ಬಿಡಿಸುವುದಿಲ್ಲವೇ? ಆಗಲಿ, ನಾನೇ ಬಿಡಿಸಿಕೊಳ್ಳುವನು. ಎಲ್ಲಿ ನನ್ನ ಕಡೆ? ಮೋಡ ಗುಡುಗಿ ಗುಡುಗಿ ನಡುಗಲಿ ಈ ಭೂಮಿ ಮೋಡ ಗುಡುಗಿ ಗುಡುಗಿ ನಡುಗಿ ಈ ಭೂಮಿ ನಡಗಿ ನಡಗಿ ಬಿರಿ. ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದೆ ನಿಜವಾದರೆ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದು ಸತ್ಯವಾದರೆ ಮುಂಬರುವ ಯುದ್ಧದಲ್ಲಿ ಆ ದುರ್ಯೋಧನ ದುಶ್ಯಾಸನನ್ನು ಉಳಿದಾಯಿತು. ಈ ನನ್ನ ಪಾಂಚಾಲಿಯ ಸೇಡನ್ನು ತೀರಿಸನು. ಇಲ್ಲವಾದರೆ ಇದೇ ಶ್ರೀಕೃಷ್ಣ ಪರಮಾತ್ಮ ಹರ ಹರ ಮಹಾದೇವ್. ಮಕ್ಕಳನ್ನೆಲ್ಲ ಕಡಿವೆ ಕರ್ಣನ ಶಿರವ ಕಡಿವೆ ಕರ್ಣನ ಶಿರವ ಕಡಿದು ರಣ ಚಂಡಿ ಗೌತಮನ ಕೊಡುವೆ. ಇದು ಸತ್ಯ, ಇದು ಸತ್ಯ, ವಾಸುದೇವ. ಅರ್ಜುನ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಈ ಲೋಕದಲ್ಲಿ ಅಚಂದ್ರಾರ್ಕವಾಗಿ ಬೆಳಗಬೇಕಾದಲ್ಲಿ ಈ ಯುದ್ಧ ನಡೆಯಲೇಬೇಕು. ಸರ್ಪಲಾಂಛನದ ಬಾವುಟ ಕೆಳಕ್ಕೆ ಬೀಳಲೇಬೇಕು. ಕಪಿಧ್ವಜ ಬೆಳಗಲೇಬೇಕು.